ತುಂಬ್ಕೊಂಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ಅದು ಪೂರ್ಣ ಅಭಿಷೇಕ ಆಗಲ್ಲ. ಆ ಅಜ್ಜಿ ಗುಳ್ಕಾಯೊಳಗೆ ಹಾಲು ತುಪ್ಪ ಬೆಣ್ಣೆ ಎಲ್ಲ ಇಟ್ಕೊಂಡು ಬರುತ್ತೆ. ಹಾಗೆ ಹೇಳ್ತಾರೆ ಇಂಥ ದೊಡ್ಡ ದೊಡ್ಡ ರಾಜರು, ಅಯ್ಯೋ ನಾವು ಇಷ್ಟೊಂದು ಕೊಡ ಹಾಲು ಹೋಯ್ತಾ ಇದ್ದೀವಿ, ಅಭಿಷೇಕ ಆಯ್ತಾ ಇಲ್ಲ, ಇನ್ನೇನು ಮಾಡೋಕ್ಕೆ ನಡಿ ಆಚೆ ಕಡಿಕೆ ಅಂತಾರೆ. ಪಕ್ಕದಲ್ಲಿ ಒಬ್ಬರು ಕೂತಿರ್ತಾರೆ ಗುರುಗಳು, ನಿನ್ನ ಕರ್ಮ ಆ ಅಜ್ಜಿ ತಗೊಳಿಬೇಕು ನಂಗಿದ್ರೆ ಏನೂ ಮಾಡೋಕ್ಕಾಗಲ್ಲ, ಕರ್ಕೊಂಡು ಹೋಗ್ಬಿಡಿ ಮೇಕೆ ಅಂತಾರೆ. ಅಜ್ಜಿ ಕರ್ಕೊಂಡು ಹೋಗಿ ಮೇಲೆ ಬಿಟ್ಟಾಗ ಪೂರ್ಣ ಅಭಿಷೇಕ ಆಗುತ್ತೆ. ಪೂರ್ಣ ಅಭಿಷೇಕ ಆಗಿ ಕೆಳಗಡೆ 2 ಬಾವಿ ಇದೆ, ದೊಡ್ಡ ಕೊಳ, ಈ ಕಡೆಗೆ ಇನ್ನೊಂದು ಹಾಲು ಬಾವಿ ಅಂತ ಇದೆ. ಇವತ್ತು ನಮ್ಮ ಜೈನರೆಲ್ಲ ಅದೇ ಹಾಲು ಬಾವಿಲೇ ನೀರು ಕುಡಿಯೋದು. ಒಂದೇ ಚೊಂಬು ಸಿಗಲಿ ಕೆರ್ಕಂಡಾರ ಹೋಗಿ ಅದನ್ನೇ ಕುಡಿಬೇಕು, ಅದೊಂದು ನೇಮಕ ಆಗೋಗ್ಬಿಟ್ಟಿದೆ. ಅದಕ್ಕೆ ಆಗ ಪೂರ್ಣ ಅಭಿಷೇಕ ಆದಾಗ ಇದಕ್ಕೆ ಶ್ರಾವಣ ಬೆಳ್ಳಿ, ಬರೀ ಶ್ರಾವಣ ಬೆಳಗುಳ ಅಂತ ಇರುತ್ತೆ. ಇದು ಅಭಿಷೇಕ ಆದಮೇಲೆ ಶ್ರವಣ ಬೆಳ್ಳಿಯ ಕೊಳ ಶ್ರಾವಣ ಬೆಳಗುಳ ಅನ್ನೋ ಹೆಸರು ಬಿರುದಾಗುತ್ತೆ. ಆವಾಗ ಅಜ್ಜಿ ಹೇಳ್ತಾರೆ, ನಿನ್ನ ಎದುರುಗನೆ ನನ್ನ ಸ್ಥಾಪನೆ ಮಾಡು, ಬಂದವ್ರಿಗೆಲ್ಲ ನಾನು ಆಶೀರ್ವಾದ ಮಾಡ್ತೀನಿ ಅಂತೇಳಿ. ಈ ಥರ ಇದೆ. ಅಲ್ಲಿ ಅಜ್ಜಿ ಹತ್ರ ನೀವು ಹೋಗಿ ಅಡ್ಡು ಬಿದ್ದುಬಿಟ್ಟು ನೀವೇನು ಬೇಕಾದ್ರೂ ಕೇಳ್ಕೊಳ್ಳಿ, 100ಕ್ಕೆ 99% ಗ್ಯಾರಂಟಿ. ಸರ್ ಅದು ಕೊಳ ಎಲ್ಲಿದೆ ಸರ್? ಅದು ಅಲ್ಲಿ ನೀವು ಕಲ್ಯಾಣಿ ಕಾಣಲ್ವಾ ಸರ್, ನೀವು ಹೊತ್ತವಾಗ್ಲಯ್ಯ. ಓಕೆ